ಆ ಕಾರಣಕ್ಕಾಗಿ ಭಾರತೀಯ ಜನತಾ ಪಕ್ಷ ವ್ಯಾಪಾರ ಮತ್ತು ವಾಣಿಜ್ಯ ಪ್ರಕೋಷ್ಠದ ವತಿಯಿಂದ ಇವತ್ತು ನಾವು ಇಲ್ಲಿ ಸುವರ್ಣ ಗಾರ್ಡನ್ ಟೆಂಟ್ ನಂಬರ್ 2ರಲ್ಲಿ ನಾವು ಹೋರಾಟವನ್ನು ಕೈಗೊಂಡಿದ್ದೇವೆ. ಕಾರಣ ಈ ಪೊಲೀಸ್ ಇಲಾಖೆಗೆ ಗೃಹ ಸಚಿವರು ಎಚ್ಚೆತ್ತುಕೊಂಡು ಪೊಲೀಸ್ ಇಲಾಖೆಗೆ ಕಠಿಣ ಕ್ರಮ ತಗೊಳ್ಳುವಾಗನೇ ಕಾನೂನು ರೀತಿಯ ಕಾನೂನು ಕಾಪಾಡುವಾಗನೇ ಕೆಲಸ ಮಾಡಬೇಕಾಗಿದೆ. ಆ ಗೃಹ ಸಚಿವರಿಗೂ ನಾವು ಎಚ್ಚರಿಕೆ ಕೊಟ್ಟು ಎಚ್ಚರ ಮಾಡುವ ಸಲುವಾಗಿ ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಗಾಂಜಾ ಮತ್ತು ಡ್ರಗ್ಸ್ ಮಾಫಿಯಾ ರಾಜ್ಯದಲ್ಲಿ ಹೆಚ್ಚಾಗಿರೋದ್ರಿಂದ ಸಾಕಷ್ಟು ಯುವಕರ ಕುಟುಂಬಗಳು ನೊಂದು ಹಾಳಾಗಿ ಹೋಗ್ತಾ ಇದೆ. ಕುಟುಂಬದಲ್ಲಿದ್ದಂಥ ಏನು ತಂದೆ ತಾಯಿಗಳು ಆ ಮಕ್ಕಳ ಬಗ್ಗೆ ಒಳ್ಳೆಯ ಕನಸು ಕಂಡು ಅವರ ಭವಿಷ್ಯ ಉದ್ಧಾರ ಆಗಲಿ ಅಂತೇಳಿ ಸಾಕಷ್ಟು ಶಿಕ್ಷಣ ಕೊಟ್ಟು ಅವರನ್ನು ದೊಡ್ಡವರನ್ನಾಗಿ ಮಾಡಿದ ನಂತರ ಈ ಪೆಡಲರ್ಗಳು ಮತ್ತು ಗಾಂಜಾ ನಿಷೇಧದಲ್ಲಿ ಅವರು ತೊಡಗಿ ಆ ಮಕ್ಕಳ ಭವಿಷ್ಯ ಸಂಪೂರ್ಣ ಹಾಳಾಗ್ತಾ ಇದೆ. ಆ ಕಾರಣಕ್ಕಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರಿದ್ದಾಗ ಈ ಒಂದು ಗಾಂಜಾ ಮತ್ತು ಡ್ರಗ್ಸ್ ವ್ಯಾಪಾರ ವಿಷಯ ದಂಧೆಗೆ ಸಾಕಷ್ಟು ಕಡಿವಾಣವನ್ನು ಹಾಕುವಂಥ ವ್ಯವಸ್ಥೆ ಭಾರತೀಯ ಜನತಾ ಪಕ್ಷದಿಂದ ಆಗಿತ್ತು. ಅದಕ್ಕಾಗಿ ದಯವಿಟ್ಟು ನಾವು ಈ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಅತ್ಯಂತ ಉಗ್ರವಾಗಿ ವಿನಂತಿ ಮತ್ತು ಹೋರಾಟದೊಂದಿಗೆ ನಾವು ಸಂದೇಶ ಕೊಡೋಕ್ಕೆ ಬಯಸ್ತೀವಿ. ಈ ಗಾಂಜಾ ಮತ್ತು ಡ್ರಗ್ಸ್ ವ್ಯಾಪಾರಕ್ಕೆ ಕಡಿವಾಣ ಹಾಕಬೇಕು, ಪೊಲೀಸ್ ಇಲಾಖೆಗೆ ನಿರ್ದೇಶನ ಕೊಡಬೇಕು. ಪೊಲೀಸ್ ನಮಗೆಲ್ಲೋ ಅನಿಸ್ತಾ ಇದೆ ಇಲಾಖೆಗೂ ಮತ್ತು ಆ ವ್ಯವಸ್ಥೆಗೂ ಎಲ್ಲೋ ಹೊಂದಾಣಿಕೆ ಇದೆ ಅಂತ ನಾವು ಸಂಶಯ ಬರ್ತಾ ಇದೆ. ಅದಕ್ಕಾಗಿ ಈ ಹೋರಾಟವನ್ನು ನಾವು ಪಾಲ್ಗೊಂಡಿದ್ದೇವೆ. ಹೋರಾಟದಲ್ಲಿ ನಮ್ಮ ಉದ್ದೇಶ ಈ ಕಾನೂನಲ್ಲಿಯೂ ಸಹಿತ ಕೆಲವು ತಿದ್ದುಪಡಿ ಆಗಬೇಕಾಗಿದೆ. ಯಾಕಂದ್ರೆ ಪೊಲೀಸ್ ಇಲಾಖೆಯವರು ಪೆಡ್ಲರ್ಗಳನ್ನು ಹಿಡಿದು ಕೋರ್ಟಿಗೆ ಕೊಟ್ಟಾಗ ಈ ಕಾನೂನು ವ್ಯವಸ್ಥೆಯಲ್ಲಿಯೂ ಸಹಿತ ಕಠಿಣವಾದಂಥ ಕ್ರಮ ತಗೊಳ್ಳುವಂಥ ತಿದ್ದುಪಡಿಯನ್ನು ಸಹಿತ ಮಾಡಬೇಕಾಗಿದೆ ಅನ್ನುವಂಥ ವಿನಂತಿ ನಮ್ಮ ಆಗ್ರಹ ಮತ್ತು ಈ ಹೋರಾಟದಲ್ಲಿ ಉದ್ದೇಶ ಆಗಿದೆ. ಸಾಯಂಕಾಲ 4 ನಮ್ಗೆ ಸಮಯ ಕೊಟ್ಟಿದ್ದಾರೆ. ನಮ್ಮ ಮನವಿಯನ್ನ ಈ ಕಾಂಗ್ರೆಸ್ ಸರ್ಕಾರದ ಗೃಹ ಸಚಿವರೇ ಬಂದು ಹೋಗಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ಮಾಡ್ತೀವಿ. 4 ಗಂಟೆವರೆಗೂ ಅವ್ರು ಏನಾದ್ರು ನಮ್ಮ ಮನವಿ ತಗೊಂಡೋಗಿ ಇಲ್ಲಿ ಬರದೇ ಇದ್ದ ಪಕ್ಷದಲ್ಲಿ ನಾವು ಸುವರ್ಣಸೌಧವನ್ನು ಮುತ್ತಿಗೆ ಹಾಕ್ತೀವಿ ಅನ್ನುವಂಥ ಎಚ್ಚರಿಕೆ ಸಹಿತ ನಾನು ಮಾಧ್ಯಮದ ಮುಖಾಂತರ ಕೊಡಕ್ಕೆ ಬಯಸ್ತೇನೆ. ನಾನು ವಿಜಯಕುಮಾರ್ ಕುಡಿಗನೂರ್ ವ್ಯಾಪಾರ ವಾಣಿಜ್ಯ ಪ್ರಕೋಷ್ಠದ ರಾಜ್ಯ ಸದಸ್ಯನಾಗಿ, ರಾಜ್ಯ ಸಂಚಾಲಕನಾಗಿ ನಾನು ಇಲ್ಲಿ ಮಾತಾಡ್ತಾ ಇದ್ದೇನೆ. ವ್ಯಾಪಾರ ವಾಣಿಜ್ಯ ಪ್ರಕೋಷ್ಠದ ರಾಜ್ಯ ಸದಸ್ಯನಾಗಿ ಮತ್ತು ಈ ಹೋರಾಟಕ್ಕೆ ಬೆಂಬಲವಾಗಿ ನಿಂತು ನಿರಂತರವಾಗಿ ನಮ್ಮ ಜೊತೆ ಸಹಕಾರದಲ್ಲಿದ್ದಂಥ ನಮ್ಮ ಕ್ರಿಯಾಶೀಲ ರಾಜ್ಯ ಅಧ್ಯಕ್ಷರಾದಂಥ ಶ್ರೀ BY ವಿಜೇಂದ್ರ ಸರ್ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ನಮ್ಮೆಲ್ಲರನ್ನು ಉದ್ದೇಶಿಸಿ, ಈ ಹೋರಾಟದ ಉದ್ದೇಶಿಸಿ ಅವರೇನು ಮಾತುಗಳನ್ನು ಹೇಳಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತೇನೆ.